ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಉಜ್ವಲ ಮೋಹನ್ ಗೌಡ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಇವತ್ತು ಈ ಥರ ರೆಡಿಯಾಗಿ ಹೋಗ್ತಿರೋದು ದೇವಸ್ಥಾನಕ್ಕೆ. ಗೈಸ್, ಇವತ್ತು ಸ್ಯಾಟರ್ಡೆ. ನಾವಿವತ್ತು ಊರಿಗೆ ಹೋಗಿಲ್ಲ, ಇಲ್ಲ ಬೆಂಗಳೂರಲ್ಲೇ ಸ್ಟೇ ಆಗಿದ್ದೀವಿ. ಸೊ ಹೊರಗಡೆ ಹೋಗೋಣ ಅಂತ, ಟೆಂಪಲಿಗೆ ಹೋಗೋಣ. ಇವತ್ತು ಸ್ಯಾಟರ್ಡೆ ಅಲ್ವಾ, ಸೊ ಟೆಂಪಲಿಗೆ ಹೋಗೋಣ ಅಂತ ಅಂದ್ಕೊಂಡು ಇವಾಗ ಟೆಂಪಲಿಗೆ ಹೋಗ್ತಿದ್ವಿ. ಆನ್ ದಿ ವೇ ಹೋಗ್ಬೇಕಾದ್ರೆ ವ್ಲಾಗ್ ಮಾಡ್ತೀನಿ, ಇಲ್ಲ ಟೆಂಪಲ್ ಹತ್ರ ಹೋದ್ಮೇಲೆ ಸಿಗ್ತೀನಿ ಗೈಸ್. ಗೈಸ್, ಆ್ಯಂಡ್ ನಮ್ಮ ಹಸ್ಬೆಂಡ್ ಈ ಥರ ರೆಡಿ ಆಗಿದ್ದಾರೆ. ನಮ್ಮ ವೈಫ್ ಈ ಥರ ರೆಡಿ ಆಗಿದ್ದಾರೆ. ಟೆಂಪಲ್ ಹತ್ರ ಹೋದ್ಮೇಲೆ ಸಿಗ್ತೀವಿ ಗೈಸ್. ಬಾಯ್ ಗೈಸ್. ಗೈಸ್, ಟೆಂಪಲ್ ಹತ್ರಕ್ಕೆ ಬಂದ್ವಿ. ಇಲ್ಲೇ ನಮ್ಮ ಏರಿಯಾದಲ್ಲೇ ಸರ್ಕಲಲ್ಲಿ ಇದು ಟೆಂಪಲ್ ಇದೆ. ಆ್ಯಂಡ್ ಅವತ್ತು ಸ್ಯಾಟರ್ಡೆ ಆಗಿತ್ತು. ಸ್ಯಾಟರ್ಡೆ ಶನೇಶ್ವರ ದಿನ ಆಗಿದ್ದರಿಂದ ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಬಟ್ ನಮಗೆ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ. ಬಟ್ ನಾವಿಲ್ಲಿ ಇನ್ನೊಂದು ವೆಂಕಟೇಶ್ವರ ಟೆಂಪಲ್ ಇದೆ, ಸೊ ಅಲ್ಲಿಗೆ ಹೋಗ್ಬಿಟ್ಟಾದರೂ ಬರೋಣ ಅಂತ ಬಂದ್ವಿ. ಅದರಿಂದನೇ ಶನಿಮಾತ್ಮ ದೇವಸ್ಥಾನ ಇತ್ತು. ಸೊ ಹೆಂಗೋ ಒಳ್ಳೆ ದಿನ, ಒಳ್ಳೆ ಟೈಮ್ಗೆ ಕಣ್ಣಿಗೆ ಬಿದ್ದಿದೆ ಅಂತ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಬಟ್ ಜನ ಅಂತೂ ತುಂಬ ಇದ್ದರು, ಯಾಕಂದರೆ ಶನೇಶ್ವರ ದೇವಸ್ಥಾನ ಶನಿಮಾತ್ಮ ದಿನ ಆಗಿತ್ತಲ್ವ. ಸೊ ಜನ ಇದ್ದರು. ಎಲ್ಲ ಚೆನ್ನಾಗಿ ದರ್ಶನ ಮಾಡಿಕೊಂಡು ಈಗ ಮನೆ ಕಡೆ ಹೊರಟಿದ್ದೀವಿ. ಆ್ಯಂಡ್ ನಮ್ಮ ಅಜ್ಜಿ ಲಾಸ್ಟ್ ಟೈಮ್ ನಮ್ಮ ಮನೆಗೆ ಬೆಂಗಳೂರಿಗೆ ಬಂದಿರಬೇಕಾದ್ರೆ ಲೆನ್ಸ್ ಕಾರ್ಟಲ್ಲಿ ಅದು ಗ್ಲಾಸಸ್ ಆರ್ಡ್ರ್ ಮಾಡಿದರು. ಸೊ ಅದು ಬಂದಿದೆ ಅಂತ ಮೆಸೇಜ್ ಬಂದಿತ್ತು. ಸೊ ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಈಗ ಲೆನ್ಸ್ ಕಾರ್ಟ್ಗೆ ಬಂದಿದ್ದೀವಿ ಗೈಸ್. ಆ್ಯಂಡ್ ನಾನು ಕೂಡ ಹಾಗೆ ಒಂದು ವಿಡಿಯೋ ಮಾಡ್ಕೊತಿದ್ದೀನಿ. ಆ್ಯಂಡ್ ಇಲ್ಲಿ ಏನಂದರೆ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು. ಬಟ್ ಎರಡದ್ರ ಕಾಸ್ಟ್ ಒಂದಕ್ಕೆ ಹಾಕಿದ್ರು. ಸೊ ಇದೆ ಕಲೆಕ್ಟ್ ಮಾಡಿಕೊಂಡು ಈಗ ಹೊರಡ್ತಿದ್ದೀವಿ. ಆ್ಯಂಡ್ ನಾನು ಮನೆಯಲ್ಲಿ ಅಡುಗೆ ಮಾಡಿದ್ದೆ, ಸೊ ಊಟ ಮಾಡಿಕೊಂಡೇ ಬಂದಿದ್ವಿ. ಆದರೂ ಕೂಡ ಏನಾದರೂ ಔಟ್ಸೈಡ್ ತಿನ್ಕೊಂಡು ಹೋಗೋಣ ಅಂತ ಹೇಳ್ತಿದ್ರು. ಸೊ ಹಂಗೆ ಔಟ್ಸೈಡ್ ತಿನ್ಕೊಂಡು ಹೋಗೋಣ ಅಂತ ಬಂದೆ. ಆ್ಯಂಡ್ ಎವ್ರಿ ಟೈಮ್ ನಮ್ಮ ಹಸ್ಬೆಂಡ್ ಏನಾದರೂ, ನಾನು ಮೊಬೈಲ್ ಹೋಲ್ಡ್ ಮಾಡಿದ್ನಲ್ಲ, ಸೊ ಅವರೇ ಹೆಲ್ಮೆಟ್ ವೇರ್ ಮಾಡಿದ್ರು. ನಾನು ಒಂಥರ ಪ್ರಿನ್ಸೆಸ್ ಥರ ಕ್ರೋನ್ ಆಗ್ತಾರೆ ಅಲ್ವಾ ಪ್ರಿನ್ಸ್ಗೆ, ಆ ಥರ ಫೀಲ್ ಆಗ್ತೀನಿ ನಾನಂತೂ. ಆ್ಯಂಡ್ ನಾವು ಯಾವಾಗೂ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋದಕ್ಕೆ ಇಲ್ಲಿಗೆ ಬರೋದು. ಇದು ನಮ್ಮ ಏರಿಯಾದಲ್ಲೇ ಇದೆ. ಸೊ ಏನೋ ಎಲ್ಲ ದೋಸೆಗಿಂತ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋದು ಒಂಥರ ಸ್ಪೆಷಲ್. ಬಟ್ ಇಲ್ಲಿ ದೋಸೆ ಜೊತೆಗೆ ವೈಟ್ ಪಲ್ಯ ಕೊಡ್ತಾರೆ. ಆ್ಯಂಡ್ ಇದು ನನಗೆ ತುಂಬ ಇಷ್ಟ. ಆ್ಯಂಡ್ ನಮ್ಮ ಹಸ್ಬೆಂಡ್ಗೆ ಕಾಯಿ ಚಟ್ನಿ ಇಲ್ಲಿ ಕೊಡ್ತಾರಲ್ಲ, ಕಾಯಿ ಚಟ್ನಿ, ಸೊ ಅದು ಅವ್ರಿಗೆ ತುಂಬ ಇಷ್ಟ. ಆ್ಯಂಡ್ ಟೇಸ್ಟ್ ಮಾಡ್ತಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನನಗೆ ದೋಸೆಯಲ್ಲಿ ಮಸಾಲೆ ದೋಸೆ, ಅದು ಬಿಟ್ಟರೆ ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಇಷ್ಟೇ ತಿನ್ನೋದು. ಬಟ್ ಅವತ್ತೇನಾಗಿತ್ತು ಅಂದರೆ ಸ್ವಲ್ಪ ಕಾಯಿ ಚಟ್ನಿಗೆ ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ರು ಅನಿಸುತ್ತೆ, ಸ್ವಲ್ಪ ಉಪ್ಪು ಅನಿಸ್ತಾ ಇತ್ತು, ಅದನ್ನೇ ಹೇಳ್ತಾಯಿದ್ದೀನಿ. ಬಟ್ ನಮ್ಮ ಹಸ್ಬೆಂಡ್ಗೆ ನಂಗೇನು ಅನಿಸ್ಲಿಲ್ಲ ಅಂತೆ, ಅವರು ಚೆನ್ನಾಗೇ ಇದೆ ಅಂತ ತಿಂತಿದ್ವಿ. ಆ್ಯಂಡ್ ನಾವು ಎಲ್ಲ ಊಟ ಮುಗಿಸ್ಕೊಂಡು ಮನೆ ಕಡೆಗೆ ಬಂದ್ವಿ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನು ಅಂದರೆ, ನಮಗೆ ಪ್ರಮೋಷನ್ ಬಂದಿದೆ. ಅದನ್ನು ಮುಂದೆ ತಿಳಿಸ್ಕೊಡ್ತೀನಿ, ವೆಯ್ಟ್ ಮಾಡಿ. ಈಗ ಊಟ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಿದ್ದೀವಿ. ಆಲ್ಮೋಸ್ಟ್ 9:30 ಆಗಿಬಿಟ್ಟಿತ್ತು. ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಊಟ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ 9:30 ಆಗ್ತಿತ್ತು. ಆ್ಯಂಡ್ ತಣ್ಣಗೆ ಗಾಳಿ ಬೀಸ್ತಿತ್ತು. ಸೊ ಒಂಥರ ಚೆನ್ನಾಗಿತ್ತು ಅಂತ ಹಂಗೆ ವೀಡಿಯೋ ಮಾಡಿಕೊಂಡೆ. ತುಂಬ ಒಂಥರ ಚೆನ್ನಾಗಿ, ಒಂಥರ ಕ್ಯೂಟಾಗಿ ಕಾಣಿಸ್ತಿದೆ. ನಾನೇ ಇಷ್ಟ ಆಗ್ತಿದೆ. ಐ ಆಮ್ ಸೆಲ್ಫ್ ಒಬ್ಸೆಸ್ಡ್. ಹಂಗೆ ಒಂದು ವೀಡಿಯೋ ಮಾಡಿಕೊಂಡು, ನನಗೆ ರಸ್ಕ್ ಅಂದರೆ ತುಂಬ ಇಷ್ಟ. ಏನಕ್ಕೆ ಅಂದರೆ ಟೀ ಹಂಗೆ ಕುಡಿಯೋದಕ್ಕಿಂತ ರಸ್ಕ್ ಜೊತೆ ಕುಡಿಯೋದಕ್ಕೆ ಇಷ್ಟ. ಸೊ ಹಂಗೆ ಬೆಳಗ್ಗೆ ಟೀ ಕುಡಿಯೋದಕ್ಕೆ ರಸ್ಕ್ ತೊಗೊಂಡು ಈಗ ಮನೆ ಕಡೆ ಹೋಗ್ತಿದ್ದೀವಿ ಗೈಸ್. ಆ್ಯಂಡ್ ಫೈನಲಿ ಮನೆಗೆ ರೀಚ್ ಆದ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಹಾಯ್ ಗೈಸ್, ನೀವು ನಮ್ಮ ಹಿಂದೆ ಇರೋ ಬ್ಯಾಕ್ಗ್ರೌಂಡ್ ನೋಡಿದ್ರೇ ಅನ್ಕೊಂತಿರ್ತೀರಾ ಎಲ್ಲ ಸೆಲೆಬ್ರೇಷನ್ಗೆ ಬಂದಿದ್ದೀವಿ ಅಂತ. ನಮ್ಮಿಬ್ಬರದು ಫಸ್ಟ್ ಇಯರ್ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊತಾ ಇದೀವಿ ಪ್ರೈವೇಟ್ ಥಿಯೇಟರಲ್ಲಿ, ಪಾರ್ಟಿ ಫ್ಲಿಕ್ಸ್ ಪ್ರೈವೇಟ್ ಥಿಯೇಟರ್. ನಾವು ಇವಾಗ ನಮ್ಮ ಫಸ್ಟ್ ಇಯರ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ನಾವು ಬಂದಿರೋಂಥ ಪ್ಲೇಸ್ ಬಂದು ಪಾರ್ಟಿ ಫ್ಲಿಕ್ಸ್ ಪ್ರೈವೇಟ್ ಥಿಯೇಟರ್. ಬನ್ನಿ ಯಾವ ಥರ ಇದೆ ಡೆಕೋರೇಷನ್ಸ್ ಅಂತ ತೋರಿಸ್ತೀವಿ. ಎಸ್ ಚಿನ್ನ, ಆಕ್ಚುಲಿ ಇದು ನಾನು ಸರ್ಪ್ರೈಸ್ ಪ್ಲಾನ್ ಮಾಡಿರೋದು. ಹೆಂಗಿತ್ತು ಚಿನ್ನ? ಸೂಪರ್ ಸಕ್ಕತ್. ಅದು ವಿಡಿಯೋ ಕ್ಲಿಪ್ ಆಗ್ತಾರೆ ನೋಡಿ. ಫಸ್ಟ್ ಇಯರ್ ಆನಿವರ್ಸರಿ ಎಲ್ಲರಿಗೂ ಮೆಮೊರಿಯಬಲ್ ಆಗಿರಬೇಕು ಅಂತ ಇರುತ್ತೆ ಅಲ್ವಾ.
ಸೊ ಹಾಗಾಗಿ ನಾವು ನಮ್ಮ ಫಸ್ಟ್ ಇಯರ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಪಾರ್ಟಿ ಫ್ಲಿಕ್ಸ್ ಪ್ರೈವೇಟ್ ಥಿಯೇಟರ್ಗೆ ಬಂದಿದ್ದೀವಿ. ಆ್ಯಂಡ್ ನಮಗೋಸ್ಕರ ಕೇಕೆಲ್ಲ ಅರೇಂಜ್ ಮಾಡಿ ಈ ಥರ ಡೆಕೋರೇಷನ್ ಮಾಡಿದರು. ಆ್ಯಂಡ್ ಡೆಕೋರೇಷನ್ ಅಂತೂ ಸಖತ್ತಾಗಿತ್ತು. ಆ್ಯಂಡ್ ಕಪಲ್ಸ್ಗಂತೂ ಪರ್ಫೆಕ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾವಂತೂ ತುಂಬ ಖುಷಿಯಾದ್ವಿ. ಆ್ಯಂಡ್ ಯಾವ ಥರ ಸೆಲೆಬ್ರೇಷನ್ ಎಂಟ್ರಿ ಇತ್ತು ಅಂತ ತೋರಿಸ್ತೀನಿ ಬನ್ನಿ. ಸೊ ಫಸ್ಟಲ್ಲಿ ಫಾಗ್ ಎಂಟ್ರಿ ಇತ್ತು ಆ್ಯಂಡ್ ಬ್ಲೈಂಡ್ ಫುಡ್ ಕೂಡ ಇತ್ತು. ತುಂಬ ಚೆನ್ನಾಗಿತ್ತು, ಒಂಥರ ಸರ್ಪ್ರೈಸ್ ವಾವ್ ಫೀಲ್ ಇತ್ತು. ಆ್ಯಂಡ್ ಕೇಕ್ ಕೂಡ ಪಾಪ ಅವರೇ ಅರೇಂಜ್ ಮಾಡಿದರು. ಆ್ಯಂಡ್ ಚೆನ್ನಾಗಾಯಿತು. ಆ್ಯಂಡ್ ನಾವು ನಮ್ಮ ಸ್ಪೆಷಲ್ ಡೇನ ಆ್ಯಂಡ್ ಫಸ್ಟ್ ಇಯರ್ ಆ್ಯನಿವರ್ಸರಿನ ಮೆಮೊರಿಯಬಲ್ ಆಗಿ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ನಾವು ಯಾವ ಥರ ಅಂದ್ಕೊಂಡಿದ್ವಿ ಅದಕ್ಕಿಂತ ಚೆನ್ನಾಗಿ ಅವ್ರು ಅರೇಂಜ್ ಮಾಡಿಕೊಟ್ಟಿದ್ರು. ಆ್ಯಂಡ್ ನಾನಂತೂ ತುಂಬಾ ಖುಷಿ ಆಯಿತು. ಇಬ್ಬರು ಕೂಡ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಯಿತು. ಈ ಬ್ಯುಸಿ ಶೆಡ್ಯೂಲಲ್ಲಿ ಈ ಕಡೆ ವರ್ಕು, ಈ ಕಡೆ ಇನ್ಸ್ಟಾ, ಯೂಟ್ಯೂಬ್ ಎಡಿಟ್ ಮಾಡೋದಾಗಿರ್ಬೋದು, ಎಲ್ಲ ಈ ಬ್ಯುಸಿ ಶೆಡ್ಯೂಲಲ್ಲಿ ಅವ್ರ ವರ್ಕ್ ಪ್ರೆಷರ್ ಆಗಿರ್ಬೋದು, ಎಲ್ಲದರ ಜೊತೆಗೆ ನಮಗೊಂದು ಟೈಮ್ ಸ್ಪೆಂಡ್ ಮಾಡೋ ಥರ ಆಯಿತು. ಗೈಸ್ ನಿಜ ತುಂಬ ಖುಷಿ ಆಯಿತು. ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಲ್ಲ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್. ಸೊ ಇಲ್ಲಿರೋ ಓನರ್ ಇರ್ಬೋದು, ಸ್ಟಾಫ್ ಇರ್ಬೋದು, ಅವ್ರು ಸಪೋರ್ಟ್ ಮಾಡೋದು ನೆಕ್ಸ್ಟ್ ಲೆವೆಲ್. ಸೊ ಸೇಮು ಹೆಂಗಂದರೆ ನಾವು ಯಾವ ಥರ ಫೀಲ್ ಮಾಡ್ತೀವಿ ನಮ್ಮವರು ಅಂತ, ಅವ್ರು ನಮ್ಮನ್ನು ಹಂಗೆ ಫೀಲ್ ಮಾಡ್ತಾರೆ ನಮ್ಮವರು ಅಂತ. ಸೊ ಅಷ್ಟು ಚೆನ್ನಾಗಿ ಮಾಡಿಕೊಟ್ರು. ಕೇಳಿದ್ದೆಲ್ಲನೂ ಇದುವರೆಗೂ ಬಂದು ಡಿಸ್ಟರ್ಬ್ ಮಾಡಿಲ್ಲ. 1 hour ಮೇಲೆ ಆಯಿತು, ಇದುವರೆಗೂ ಬಂದು ಡಿಸ್ಟರ್ಬ್ ಮಾಡಿಲ್ಲ. ತುಂಬ ವರ್ತ್ ಇದೆ ಗೈಸ್. ತುಂಬ ವರ್ತ್ ಇದೆ ಗೈಸ್. ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ರಿ. ಅವರು ರಿಸೀವ್ ಮಾಡಿದ ರೀತಿ ಆಗಿರ್ಬೋದು ತುಂಬಾನೇ ಖುಷಿ ಆಯಿತು. ವಿ ಆರ್ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್. ತುಂಬ ವರ್ತ್ ಇದೆ. ಆ್ಯಂಡ್ ನೀವು ಕೂಡ ಇಲ್ಲಿ ಪಾರ್ಟಿ ಫ್ಲಿಕ್ಸ್ ಪ್ರೈವೇಟ್ ಥಿಯೇಟರ್ ಅಂತ. ಸೊ ಇದು ಲೊಕೇಶನ್ ಬಂದು ನಿಮಗೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಇದು ಲೊಕೇಶನ್ ಬಂದು ರಾಮೂರ್ತಿ ನಗರ್ KR ಪುರಂ. ಯಾರೆಲ್ಲ ಸ್ಟೇ ಆಗಿದಾರ ಅವ್ರಿಗೆಲ್ಲಾನು ತುಂಬಾ ನಿಯರ್ ಆಗುತ್ತೆ, ಹತ್ರ ಆಗುತ್ತೆ. ಸೊ ಬುಕಿಂಗ್ಸ್ ಏನಾದ್ರು ಬೇಕಂದ್ರೆ ಮುಂಚೆನೆ ಕಾಲ್ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀವಿ ನಂಬರು. ಕಾಲ್ ಮಾಡಿ ರೆಸ್ಪಾಂಡ್ ಮಾಡ್ತಾರೆ. ನೀವು ರೆಸ್ಪಾಂಡ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಓನರ್ ಪಾರ್ಟಿ ಫ್ಲಿಕ್ಸ್ ಪ್ರೈವೇಟ್ ಥಿಯೇಟರ್. ಓಕೆ ಗೈಸ್, ಇಲ್ಲಿ ವಿಸಿಟ್ ಮಾಡಿ ಆ್ಯಂಡ್ ನಿಮ್ಮ ಸ್ಪೆಷಲ್ ಡೇನ ಇನ್ನಷ್ಟು ಸ್ಪೆಷಲ್ ಆಗಿರಿಸಿ. ಓಕೆ. ಆ್ಯಂಡ್ ಇದು ಓನ್ಲಿ ಪ್ರಮೋಷನ್ ಇನ್ಸ್ಟಾಗ್ರಾಮ್ಗೆ ಮಾತ್ರ. ಬಟ್ ನಾನು ಒಂದು ರೆಫರೆನ್ಸ್ಗಾಗಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಅಷ್ಟು. ನಮ್ಮದು ಸೆಲೆಬ್ರೇಷನ್ ಹಾಕಿದ್ವಲ್ಲ, ಸೊ ನಮ್ಮ ಸೆಲೆಬ್ರೇಷನ್ ಹೇಗಿತ್ತು, ಎಲ್ಲಿ ಮಾಡ್ಕೊಂಡ್ವಿ ಅನ್ನೋದನ್ನು ಜಸ್ಟ್ ಒಂದು ಬ್ರೀಫಾಗಿ ಹೇಳಿದ್ದೀನಿ ಅಷ್ಟೇ. ಕಂಪ್ಲೀಟ್ ಪ್ರಮೋಷನ್ ನಾನು ಇನ್ಸ್ಟಾಗೆ ಬಂದಿದ್ದು. ಸೊ ನಾನು ಇನ್ಸ್ಟಾದಲ್ಲಿ ಪ್ರಮೋಷನ್ ಮಾಡಿರೋದು. ಆ್ಯಂಡ್ ಅದು ವ್ಯೂಸ್ ಕೂಡ ಚೆನ್ನಾಗೇ ಬಂದಿದೆ. ಆ್ಯಂಡ್ ಬಟ್ ರಿಯಲಿ ಎಂಜಾಯ್ ಮಾಡಿದೆ. ಆ್ಯಂಡ್ ನಾನಂತೂ ತುಂಬ ಖುಷಿಯಾಯಿತು. ಸೊ ಇದಾಗಿತ್ತು ನಮ್ಮ ಸೆಲೆಬ್ರೇಷನ್ ವ್ಲಾಗ್. ಸೊ ನೀವು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಎಸ್ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಟು ಉಜ್ವಲ ಮೋಹನ್ ಗೌಡ ಯೂಟ್ಯೂಬ್ ಚಾನಲ್. ಓಕೆ ಗೈಸ್, ಬಾಯ್.